ಓರ್ವನೇ ನಿಲುವೆ ನೀನುತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ, ಜೀವ ಸಮರದಲ್ಲಿ, ನಿರ್ವಾಣ ದೀಕ್ಷೆಯಲಿ, ನಿರ್ಯಾಣ ಘಟ್ಟದಲ್ಲಿ, ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಮಾನವನ ಅಸ್ತಿತ್ವ ಹಾಗೂ ಅದರ ಪವಿತ್ರ ಗತಿಯನ್ನು ಕುರಿತು ಆಳವಾದ ತತ್ವಜ್ಞಾನದ ಚಿಂತನೆಗಳನ್ನು ಸಾರುತ್ತದೆ. ಓರ್ವನೇ ನಿಲುವೆ ಎಂಬ ಪದಗಳಿಂದ ಆರಂಭವಾಗುವ ಈ ಕಗ್ಗವು ವ್ಯಕ್ತಿಗೆ ಈ ಜಗತ್ತಿನಲ್ಲಿ ತನ್ನ ಸತ್ಯ ಮತ್ತು ತಾತ್ವಿಕ ನಿಲುವನ್ನು ಹೇಗೆ ನಿರ್ಧರಿಸಬೇಕು ಎಂಬುದರ ಕುರಿತು ಒಂದು ದಾರ್ಶನಿಕ ಸಂದೇಶವನ್ನು ನೀಡುತ್ತದೆ. ಹೀಗಾಗಿ ಜೀವನದಲ್ಲಿ ನಾವು ಅನೇಕ ಕಠಿಣ ಸಂದರ್ಭಗಳನ್ನು ಎದುರಿಸಿದರೂ ಸತ್ಯ ಮತ್ತು ಧರ್ಮಕ್ಕೆ ಪ್ರಾಮುಖ್ಯತೆ ನೀಡಬೇಕು ಎಂದು ಕವಿಯು ಬೋಧಿಸುತ್ತಾರೆ. ಓರ್ವನೇ ಎಂದರೆ ಒಬ್ಬನೇ ಅಥವಾ ನಾನು ಎನ್ನುವ ಅರ್ಥ. ನಿಲುವೆ ಎಂದರೆ ನಂಬಿಕೆ, ದೃಷ್ಟಿಕೋನ ಅಥವಾ ಸ್ಥಿತಿ. ಅವನು ತಾನೇ ತನ್ನ ನಿಲುವನ್ನು ತೆಗೆದುಕೊಳ್ಳಬೇಕಾದರೆ ಅದರ ಆಧಾರ ಶಕ್ತಿ, ಸತ್ಯ, ಧರ್ಮ ಮತ್ತು ನಿರ್ಣಯದ ಮೇಲೆ ಇರಬೇಕು. ಈ ನಿಲುವೆಯು ದಾರ್ಶನಿಕ ಹಾಗೂ ಆಧ್ಯಾತ್ಮಿಕವಾಗಿ ಸದೃಢವಾದದ್ದು ಮತ್ತು ಬದುಕನ್ನು ಸೂಕ್ತ ದಾರಿ ಮೇಲೆ ಕೊಂಡೊಯ್ಯುವ ಶಕ್ತಿಯನ್ನು ಹೊಂದಿರಬೇಕು. ನೀನು ಎಂದರೆ ನೀವು ಅಥವಾ ನಾವು. ಉತ್ಕಟ ಕ್ಷಣಗಳು ಎಂದರೆ ಅಶಾಂತಿ, ಸಂಕಷ್ಟಗಳು, ದುಃಖಗಳು. ಧರ್ಮ ಸಂಕಟಗಳು ಎಂದರೆ ಜೀವನದಲ್ಲಿ ಧರ್ಮ ಮತ್ತು ನೈತಿಕತೆಯ ಬಗ್ಗೆ ಬರುವ ಪ್ರಶ್ನೆಗಳು ಅಥವಾ ವ್ಯತ್ಯಾಸಗಳು. ಸತ್ಯವನ್ನು ಅರಿಯುವ ಮತ್ತು ಅನುಸರಿಸುವಲ್ಲಿ ಬರುವ ಕಷ್ಟಗಳು. ನಮ್ಮ ಜೀವನದಲ್ಲಿ ಈ ರೀತಿಯ ಕಠಿಣ ಸೌಕರ್ಯವಿಲ್ಲದ ಬಾಹ್ಯ ಭಾರಗಳೇನು ಬಂದರೂ ನಾವು ಧರ್ಮ ಮತ್ತು ಸತ್ಯದ ಪರಿಪಾಲನೆಗೆ ನಿಲ್ಲಬೇಕು. ಧರ್ಮ ಮತ್ತು ನೈತಿಕತೆಯ ಕುರಿತಾದ ಸಂಶಯಗಳನ್ನು, ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಬೇಕು. ಜೀವಸಮರ ಎಂದರೆ ಬದುಕಿನ ಸಂಘರ್ಷ, ಜೀವನದ ಲಾಭ ನಷ್ಟ, ಸಂತೋಷ ದುಃಖಗಳ ನಡುವೆ ನಡೆಯುವ ಶತಶತಮಾನಗಳಿಂದ ಪ್ರತಿದಿನವೂ ನಾವೆಲ್ಲ ಎದುರಿಸುವ ಹೋರಾಟ. ನಮ್ಮ ಬದುಕಿನಲ್ಲಿ ಸತತವಾಗಿ ಸಂಘರ್ಷಗಳು, ಹೋರಾಟಗಳು ನಡೆಯುತ್ತಲೇ ಇರುತ್ತವೆ. ಅದು ನಮ್ಮ ಆಂತರಿಕ ಸಮಸ್ಯೆಗಳೇ ಆಗಿರಬಹುದು. ಜೀವಸಮರ ಇದು ಕೇವಲ ದೈಹಿಕ ಹೋರಾಟವಲ್ಲ, ಅದು ಮಾನಸಿಕ, ಆಧ್ಯಾತ್ಮಿಕ ಹೋರಾಟವೂ ಆಗಿದ್ದು ನಮ್ಮ ದಾರಿದ್ರ್ಯ, ವಿರೋಧ ಮತ್ತು ಆತ್ಮದ ಸೋಲು ಜಯಗಳ ನಡುವಿನ ಅನೇಕ ಸಂದರ್ಭಗಳನ್ನು ಸೂಚಿಸುತ್ತದೆ. ನಿರ್ವಾಣ ಎಂದರೆ ಮಾಯದಿಂದ ಮುಕ್ತಿಯ ಸ್ಥಿತಿ ಅಥವಾ ಶಾಶ್ವತ ಸಂತೋಷ ಮತ್ತು ಆಧ್ಯಾತ್ಮಿಕ ಶಾಂತಿ. ದೀಕ್ಷೆ ಎಂದರೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಪ್ರಕ್ರಿಯೆಯ ಆರಂಭ. ಏನಾದರೂ ಗಂಭೀರ ಹಾಗೂ ಪರಿಪೂರ್ಣ ಗುರಿಯತ್ತ ಸಾಗಲು ಅಂಗೀಕಾರ ಮಾಡುವುದು. ನಿರ್ವಾಣ ದೀಕ್ಷೆಯಲ್ಲಿ ಎಂದರೆ ಮುಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ನಾವು ಇಚ್ಛಿಸುವ ಪ್ರಾರಂಭದ ಕಾಲ. ಮಾನವನು ನಿರ್ವಾಣ ಅಥವಾ ಮುಕ್ತಿಯನ್ನು ಕಾಣಲು ತೊಡಗಿಸಬೇಕಾದಾಗ ಅದು ಕೇವಲ ದೇಹದ ಅಥವಾ ಇಂದ್ರಿಯಗಳ ದೃಷ್ಟಿಯ ಬದಲಾಗಿ ಇದು ಒಂದು ಆಂತರಿಕ ಪಥವಾಗಿದೆ. ಅದರ ಬಲವು ಧರ್ಮ, ಭಕ್ತಿ ಮತ್ತು ತತ್ವಜ್ಞಾನದಿಂದ ಮಾತ್ರ ಸಾಧಿಸಬಹುದು. ನಿರ್ಯಾಣ ಎಂದರೆ ಅಂತಿಮ ದಿನ ಅಥವಾ ಇದು ಒಂದು ಆತ್ಮ ಸಾಕ್ಷಾತ್ಕಾರವನ್ನು ಸೂಚಿಸುತ್ತದೆ. ಘಟ್ಟ ಎಂದರೆ ಮುಕ್ತಿಯ ಸ್ಥಳ. ಅದು ಮಾನವನು ತನ್ನ ಪೂರಕ ಗುರಿಯನ್ನು ಕಂಡುಕೊಳ್ಳುವ ಸ್ಥಿತಿ. ನಿರ್ಯಾಣ ಘಟ್ಟ ಎಂದರೆ ಈ ಜೀವನದ ಅಂತಿಮದ ಸನ್ನಿವೇಶ. ಅದು ಎಲ್ಲ ಸಂಸ್ಕಾರ, ಭಾವನೆ ಮತ್ತು ಅವಶೇಷಗಳನ್ನು ತಿರಸ್ಕರಿಸದ ಒಂದು ಅಂತಿಮ ಬೆಳಕು. ನಿರ್ಯಾಣ ಅಥವಾ ಆತ್ಮಮುಕ್ತಿ ಕೇವಲ ಶಾರೀರಿಕ ಅಂತ್ಯವಲ್ಲ, ಆದರೆ ಅದು ಆಧ್ಯಾತ್ಮಿಕ ಪ್ರಗತಿ ಹಾಗೂ ಪರಿಶುದ್ಧತೆಗೆ ಸಾಗುವ ದಾರಿಯಾಗಿದೆ ಎಂದು ಕವಿ ಈ ಸಂದರ್ಭದಲ್ಲಿ ಹೇಳುತ್ತಾರೆ. ಇದರ ಮೂಲಕ ಬಾಧೆಗಳಿಗೆ ಒಳಪಡುವ ಪ್ರಪಂಚದ ಪ್ರತಿಯೊಂದು ತೀಕ್ಷ್ಣತೆಯನ್ನು ಮಿತಿಯೊಳಗೆ ಹಾಕಿ ಅದು ನಿತ್ಯವಾದ ಶಾಂತಿಯನ್ನು ಅನುಭವಿಸುವ ಹಾದಿಯಾಗಿದೆ. ನಿರ್ಮಿತ್ರ ಎಂಬ ಪದವು ಹೊರಗಿನ ಪ್ರಪಂಚದಿಂದ ಆಗುವ ಬಂಧನಗಳನ್ನು ಮತ್ತು ಬಾಂಧವ್ಯಗಳನ್ನು ನಿವಾರಿಸುವುದನ್ನು ಸೂಚಿಸುತ್ತದೆ. ನಿರಲು ಎಂದರೆ ಬೇರೆಯಾಗಿರುವುದು ಅಥವಾ ಸ್ವತಂತ್ರವಾಗಿರುವುದು. ಇದು ಮನಸ್ಸು ಮತ್ತು ಹೃದಯದಲ್ಲಿ ಹೊರಗಿನ ಪ್ರಪಂಚದಿಂದ ನಿಯಂತ್ರಣ, ಬಾಂಧವ್ಯ ಅಥವಾ ಬಂಧನಗಳಿಂದ ಮುಕ್ತವಾಗಿರುವ ಹಂತವನ್ನು ಸೂಚಿಸುತ್ತದೆ. ಹೀಗಾಗಿ ನಿರ್ಮಿತ್ರನಿರಲು ಕಲಿ ಎಂದರೆ ಹೊರಗಿನ ಪ್ರಪಂಚದ ಎಲ್ಲ ಬಂಧನಗಳನ್ನು ಮತ್ತು ಬಾಂಧವ್ಯಗಳನ್ನು ನಿವಾರಿಸಿ ಸ್ವತಂತ್ರವಾದ
ಶಾಂತ ಮುಕ್ತ ಸ್ಥಿತಿಯನ್ನು ಸಾಧಿಸುವ ಕಲಿಕೆಯ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಇದು ವ್ಯಕ್ತಿಯ ಆತ್ಮವಿಕಾಸ ಮತ್ತು ಮಾನಸಿಕ ಮುಕ್ತತೆಗೆ ತಲುಪಲು ಮಾಡಿದ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಮ್ಮ ದೈಹಿಕ ಬಾಂಧವ್ಯಗಳನ್ನು ಬಿಡುತ್ತೇವೆ ಹಾಗೂ ನಾವು ನಮ್ಮೆಲ್ಲ ಬಾಹ್ಯ ಆಧಾರಗಳನ್ನು ತ್ಯಜಿಸಿ ಏಕಾಂಗಿಯಾಗುತ್ತೇವೆ. ನಾವು ನಮ್ಮ ಗುರು, ಭಕ್ತಿ, ಧರ್ಮ ಮತ್ತು ಪ್ರಪಂಚದಿಂದ ಮುಕ್ತವಾಗುತ್ತೇವೆ ಎಂದು ಕವಿ ಇಲ್ಲಿ ಹೇಳುತ್ತಾರೆ. ಈ ಕಗ್ಗವು ಜೀವನದ ಗಾಢ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಕವಿ ಹೇಳುತ್ತಿರುವುದು ಏನೆಂದರೆ, ಜೀವನದಲ್ಲಿ ಅನೇಕ ಸಂಕಟಗಳು, ಧರ್ಮದ ಪ್ರಶ್ನೆಗಳು, ಇಂದ್ರಿಯಗಳ ಸಂಘರ್ಷಗಳು ಇರುತ್ತವೆ. ಆದರೆ ನಾವು ಯಾವಾಗಲೂ ಧರ್ಮ, ಸತ್ಯ ಮತ್ತು ಆಧ್ಯಾತ್ಮಗಳಿಗೆ ಪ್ರಾಧಾನ್ಯ ನೀಡಿದರೆ ನಾವು ಸುಖ ಮತ್ತು ಶಾಂತಿಯನ್ನು ಪಡೆದುಕೊಳ್ಳಬಹುದು. ಈ ಸಮಸ್ತ ಸಂಕಟಗಳನ್ನು ಧೈರ್ಯದಿಂದ ಎದುರಿಸುವುದರ ಮೂಲಕ ನಾವು ನಮ್ಮ ನೈತಿಕ ಗುರಿಯನ್ನು ಸಾಧಿಸಬಹುದು. ಕೊನೆಯದಾಗಿ, ಓರ್ವನೇ ನಿಲುವೆ ಎಂಬಲ್ಲಿ ಬೋಧನೆ ಏನೆಂದರೆ, ನಾವು ನಮ್ಮ ಜೀವನವನ್ನು ಸತ್ಯ ಮತ್ತು ಧರ್ಮದಿಂದ ಸದೃಢಗೊಳಿಸಲು ನಿರ್ಧರಿಸಬೇಕು.